ಹಲೋ ಎವ್ರಿವನ್, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಈ ದಿನ ನಾವು ಟ್ಯಾಲಿ ಪ್ರೈಮ್ ಅಲ್ಲಿ ಕ್ರೆಡಿಟ್ ಲಿಮಿಟ್ ನ ಯಾವ ತರ ಮೇಂಟೈನ್ ಮಾಡೋದು ಅಂತ ನೋಡೋಣ. ಕ್ರೆಡಿಟ್ ಲಿಮಿಟ್ ನಾವು ಯಾಕೆ ಅಪ್ಲಿಕೇಬಲ್ ಮಾಡಬೇಕು ಅಂದ್ರೆ, ಇವಾಗ ಎಕ್ಸಾಂಪಲ್ ನೀವು ಕಸ್ಟಮರ್ಗೆ ಸ್ಟಾಕ್ ಐಟಮ್ಸ್ ನ ಸೇಲ್ ಮಾಡ್ತಾ ಇರ್ತೀರಾ, ಅವರು ನಿಮಗೆ ಲೇಟ್ ಪೇಮೆಂಟ್ ಮಾಡ್ತಾ ಇರ್ತಾರೆ. ಸೊ ಈ ತರ ನಿಮಗೆ ಪ್ರಾಬ್ಲಮ್ಸ್ ಆದ್ರೆ ನೀವು ಟ್ಯಾಲಿ ಪ್ರೈಮ್ ಅಲ್ಲಿ ಕ್ರೆಡಿಟ್ ಲಿಮಿಟ್ ನ ಅಪ್ಲೈ ಮಾಡ್ಕೋಬಹುದು. ಅದು ಯಾವ ತರ ಅಂದ್ರೆ, ಈಗ ಎಕ್ಸಾಂಪಲ್ ನಾನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ ಲೆಜರ್ಸ್. ನಾವೊಂದು ಪಾರ್ಟಿ ಲೆಡ್ಜರ್ನ ಸೆಲೆಕ್ಟ್ ಮಾಡ್ತಿದ್ದೀನಿ, ಪಾರ್ಟಿ ಬಿ ಅಂತ. ಎಂಟರ್ ಸನ್ರಿ ಡೇಟಾಸ್. ಹಾಗೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಅಂತ ಹೇಳಿ. ನಿಮ್ಗೆ ಇದೇನಾದರೂ ಶೋ ಆಗಿಲ್ಲ ಅಂದರೆ ನೀವು ಇಲ್ಲಿ ಕಾನ್ಫಿಗರ್ ಮಾಡಬೇಕಾಗುತ್ತೆ. F12 ಅಲ್ಲಿ ಪ್ರೊವೈಡ್ ಕ್ರೆಡಿಟ್ ಲಿಮಿಟ್ಸ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಇದನ್ನ ನೀವು ಎಸ್ ಮಾಡಿಕೊಂಡು ಕಂಟ್ರೋಲ್ ಸೇವ್ ಕೊಡಬೇಕಾಗುತ್ತೆ. ಆಫ್ಟರ್ ನಿಮಗೆ ಈ ಆಪ್ಷನ್ನ ಶೋ ಆಗುತ್ತೆ, ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್. ಇದನ್ನ ಎಸ್ ಮಾಡಿಕೊಂಡ್ರೆ ಹಾಗೆ ಕ್ರೆಡಿಟ್ ಪೀರಿಯಡ್ ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತೆ ಚೆಕ್ ಫಾರ್ ಕ್ರೆಡಿಟ್ ಡೇಸ್ ಡ್ಯೂರಿಂಗ್ ಓಚರ್ಸ್ ಎಂಟ್ರಿ ಎಸ್. ನಾ ಇಲ್ಲಿ ಕ್ರೆಡಿಟ್ ಲಿಮಿಟ್ ಕೊಡ್ತಾ ಇದ್ದೀನಿ 10,000. ಎಂಟರ್. ಹಾಗೆ ಇಲ್ಲಿ ಓವರ್ ರೈಡ್ ಕ್ರೆಡಿಟ್ ಲಿಮಿಟ್ ಯೂಸಿಂಗ್ ಪೋಸ್ಟ್ ಡೇಟೆಡ್ ಟ್ರಾನ್ಸಾಕ್ಷನ್ಸ್ ಎಸ್ ಆ್ಯಂಡ್ ಕಂಟ್ರೋಲ್ ಸೇವ್. ಈಗ ನಾನು ಓಚರ್ಸ್ ಸೇಲ್ಸ್ ಒಂದು ಸೇಲ್ಸ್ ಎಂಟ್ರಿ ನಾವು ಪಾಸ್ ಮಾಡೋಣ. ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಪಾರ್ಟಿ ಬಿ ಅಂತ. ಆ್ಯಂಡ್ ಇಲ್ಲಿ ಸೇಲ್ಸ್ ಲೆಡ್ಜರ್ ಸೇಲ್ಸ್. ನಾನು ಐಟಮ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಬಾಟಲ್, ಗುಡಾನ್ಸ್ ಆ್ಯಂಡ್ ಕ್ವಾಂಟಿಟಿ 10 ಆ್ಯಂಡ್ ರೇಟ್ ಕೊಡ್ತಾ ಇದ್ದೀನಿ 10,000. ಎಂಟರ್. ಇವಾಗ ನೀವು ನೋಡ್ಬೋದು ನಾ ಎಂಟ್ರಿ ಪಾಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಎರರ್ ಬರುತ್ತೆ ನಿಮಗೆ, ಕ್ರೆಡಿಟ್ ಲಿಮಿಟ್ ಆಫ್ ಪಾರ್ಟಿ ಬಿ 10,000 ಅಂತ ಹೇಳಿ. ಸೊ ಇದನ್ನು ನಾವು ಪಾರ್ಟಿ ಬಿಗೆ ಒಂದು ಕ್ರೆಡಿಟ್ ಲಿಮಿಟ್ ಕೊಟ್ಟಿದ್ವಿ 10,000 ಅಂತ ಹೇಳಿ. ಸೊ ಅದಕ್ಕೆ ಇಲ್ಲಿ ನೀವು ಯಾವುದೇ ಒಂದು ಎಂಟ್ರಿ ಪಾಸ್ ಮಾಡಬೇಕಂದ್ರೆ ಈ ಎಂಟ್ರಿ ನಿಮಗೆ ಪಾಸ್ ಆಗೋದಿಲ್ಲ, ಯಾಕಂದರೆ ಇದು ಆಲ್ರೆಡಿ ನಾವು ಕ್ರೆಡಿಟ್ ಲಿಮಿಟ್ನ ಇದಕ್ಕೆ ಅಪ್ಲೈ ಮಾಡಿದ್ದೀವಿ. ಸೊ ಈ ಥರ ನೀವು ಕಸ್ಟಮರಿಗೆ ಕ್ರೆಡಿಟ್ ಲಿಮಿಟ್ನ ಅಪ್ಲೈ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಮದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ, ನೀವು ಕಾಲ್ ಮಾಡ್ಬೋದು. ಥ್ಯಾಂಕ್ ಯು.